ಇವತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ರು ಅಂತ ಅನ್ಕೊಂಡಿದ್ದೆ. ಆದರೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು ಇದು ಚಿಕನ್ ಪೆಪ್ಪರ್ ಫ್ರೈ ಅಲ್ಲ, ಓಲ್ಡ್ ಮಾಂಕ್ ಚಿಕನ್ ಪೆಪ್ಪರ್ ಫ್ರೈ ಅಂತ. ನಾನು ಊಟ ಮಾಡಬೇಕಾದ್ರೂ ಕೂಡ ಇವ್ರು ನನಗೆ ಹೇಳಿಲ್ಲ ನಾನು ಇದಕ್ಕೆ ಓಲ್ಡ್ ಮಾಂಕ್ ಹಾಕಿದ್ದೀನಿ ಅಂತ. ಯಜಮಾನ್ರೆ ಇವತ್ತು ತಡೀರಿ, ನಿಮಗೆ ಸರಿಯಾಗಿ ಕ್ಲಾಸ್ ತಗೋತೀನಿ. ನಾನು ಊಟ ಮಾಡಬೇಕಿದ್ರೆ ಚಿಕನ್ ಚೆನ್ನಾಗಿದೆ ಇವತ್ತು ಅಂತ ಹೇಳ್ಬೇಕಿದ್ರೆ ಇವರು ಮನ್ಸಲ್ಲೇ ಏನೋ ಒಂಥರ ಮುಗುಳ್ನಾಗೆ ಬೀರ್ತಾ ಇದ್ರು. ಅವಾಗ್ಲೂ ನನಗೆ ಅರ್ಥ ಆಗ್ಲಿಲ್ಲ ಈ ತರ ಎಲ್ಲ ಮಾಡಿದ್ದಾರೆ ಅಂತ. ಪೆಪ್ಪರ್ ಚಿಕನ್ಗೆ ಓಲ್ಡ್ ಮೋಕ್ ಹಾಕಿದ್ರೆ ಓಲ್ಡ್ ಮೋಕ್ ಪೆಪ್ಪರ್ ಚಿಕನ್ ಆಗುತ್ತೆ. ನಾನು ಬ್ಯಾಚುಲರ್ ಆಗಿದ್ದಾಗ, ಸಿಂಗಲ್ ಆಗಿದ್ದಾಗ ಈ ಚಿಕನ್ನ ಮಾಡ್ಕೋತಾ ಇದ್ದು. ಯಾಕಂದರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಕ್ಕೆ ಲಾಸ್ಟ್ನಲ್ಲೇ ಓಲ್ಡ್ ಮೋಕ್ ಹಾಕಬೇಕು. ಇದ್ರ ಜೊತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ರಸನ ಹಾಕಿದ್ರೆ ಸಕ್ಕತ್ತಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು. ಮೇಡಮ್ ಅವರು ಅವ್ರಿಗೋಸ್ಕರ ಕೇಕ್ನ ಬುಕ್ ಮಾಡಿದರು. ಯಾಕಂದರೆ ಅವರು ನಮ್ಗಿಂತ ದೂರ ಇದ್ದಾರೆ. ಅವ್ರಿಗೋಸ್ಕರ ಇಲ್ಲಿಂದನೇ ಕೇಕ್ನ ಬುಕ್ ಮಾಡಿ ಕೇಕ್ ಕಟ್ ಮಾಡಿಸಿದ್ರು. ನಮ್ಮತ್ತೆ ಮಾವಂಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನೀವು ಯಾವಾಗ್ಲೂ ಇದೇ ತರ ಖುಷಿಯಾಗಿರಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಕಷ್ಟ ಅನ್ನೋದು ಎಲ್ರ ಜೀವನದಲ್ಲೂ ಇದ್ದೇ ಇರತ್ತೆ. ಆ ಕಷ್ಟಗಳು ಕ್ಷಣಿಕ ಅಷ್ಟೇ. ಕಷ್ಟ ಕಳೆದ್ಮೇಲೆ ಅಲ್ವಾ ಒಂದೊಳ್ಳೆ ದಿನ ಬರೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ಎಲ್ಲರ ದಿನ ಶುಭವಾಗಲಿ, ಎಲ್ರೂ ಆದಷ್ಟು ಖುಷಿಯಾಗಿರಿ ಅಂತ ಕೇಳ್ಕೊತೀನಿ.